ವೆಲ್ಕಮ್ ಟು ದ ಶೋ ಟ್ರಾವೆಲ್ ಗೈಡ್. ಸುತ್ತ ತಾಣಕ್ಕೊಂದು ಯಾನದಲ್ಲಿ ನಿಮ್ಮ ಟ್ರಾವೆಲ್ ಸಾಥಿ ಖುಷಿ ಜೊತೆ. ವೀಕ್ಷಕರೇ, ನಾವು ಇಲ್ಲಿವರೆಗೆ ಹಲವಾರು ಪ್ಲೇಸಸ್ಗಳನ್ನು ನೋಡಿದ್ದೇವೆ. ಅದರಲ್ಲಿ ಇದು ಒಂದು. ಇನ್ನಷ್ಟು ಮತ್ತಷ್ಟು ನೋಡುವಂಥ ಪ್ಲೇಸಸ್ಗಳು ಇನ್ನಷ್ಟಿವೆ. ಸೊ ನಿಮ್ಮ ಹಾಲಿಡೇನ, ನಿಮ್ಮ ಸಂಡೇನ ಮನೆಯಲ್ಲಿ ಕೂತು ವೇಸ್ಟ್ ಮಾಡೋ ಬದಲು ಈ ರೀತಿ ಒಂದು ಔಟಿಂಗ್ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಕ್ಲಾಸ್. ಸೊ ಯೋರ್ ಹಾಲಿಡೇ, ಯೋರ್ ಸಂಡೇ gonna be fun day if you go ನಮ್ಮ fun day. So let's go. ಮಳೆಗಾಲ ಬೇರೆ ಶುರುವಾಗಿದೆ. ಸೊ ನನ್ನ ಶೂಟಿಂಗ್ ಕೆಲಸಗಳು ಕೂಡ ಬಾಕಿಯಾಗಿತ್ತು. ಈ ದೋ ಎಂದು ಸಿರುವ ಮಳೆ ಮಧ್ಯೆ ಕೊಂಚ ಬಿಸಿಲು ಕಂಡಿದ್ದೇ ತಡ ಜಲಪಾತ ನೋಡೋ ಕಾತರದಿಂದ ಸ್ಟುಡಿಯೋ ಬಿಟ್ಟ ನಾವು ನಗರದ ಕಂಕನಾಡಿ ಮಾರ್ಗವಾಗಿ ಪಂಪೆಲ್ ಸರ್ಕಲ್ ತಲುಪಿದ್ವು. ಒಂದು ವೇಳೆ ನೀವು NH66 ಮಾರ್ಗ ಬಳಸೋದಾದ್ರೆ ಅಥವಾ ಬೇರಾವುದೇ ಊರಿಂದ ಬರೋದಾದ್ರೂ ಅಳಪೆ ಪಡೇಲ್ ಬರಬೇಕಾದುದು ಅಗತ್ಯ. ಅಂದರೆ ಬೆಂಗಳೂರು ಮಾರ್ಗವನ್ನು ಅನುಸರಿಸಿ ಒಳಚಿಲ್ ಎಂಬ ಸ್ಟಾಪ್ನಲ್ಲಿ ಇಳ್ಕೋಬೇಕು. ಸಪೋಸ್ ನೀವು BC ರೋಡ್ ಬಂಟ್ವಾಳ ಮಾರ್ಗವಾಗಿ ಬರೋದಿದ್ರೂ ಇಳ್ಕೊಳ್ಬೇಕಾಗಿರೋದು ಇದೇ ಒಳಚಿಲ್ ಶ್ರೀನಿವಾಸ್ ಕಾಲೇಜ್ ಬೋರ್ಡ್ ಇರೋ ಬಸ್ ಸ್ಟ್ಯಾಂಡ್ ಬಳಿ. Right opposite to this bus stand, you can find a hill area, ಗುಡ್ಡ ಪ್ರದೇಶ. ಈ ಗುಡ್ಡನ ಹತ್ತಲು ನೀವು ಇಲ್ಲಿರೋ ರೈಲ್ವೆ ಟ್ರ್ಯಾಕ್ನ ಕ್ರಾಸ್ ಮಾಡಿ ಮೇಲೆ ಹೋಗಬೇಕು. ಇಲ್ಲಿ ಆಟೋ ಸ್ಟ್ಯಾಂಡ್ ಇರೋದ್ರಿಂದ ಆಟೋನ ಕೂಡ ಹಿಡಿಯಬಹುದು. ಯಾಕೆಂದ್ರೆ ಇದು ಒಂದು ರೀತಿಯಲ್ಲಿ ಅಂಕುಡೊಂಕಾದ ಎತ್ತರ ಪ್ರದೇಶ. ರೈಲ್ವೆ ಟ್ರ್ಯಾಕ್ ದಾಟಿ ಗುಡ್ಡ ಹತ್ತುತ್ತಾ ಹೋದಂತೆ ನಗರದ ಸಂಪೂರ್ಣ ಸೌಂದರ್ಯ ನಿಮ್ಮ ಕಣ್ಣಲ್ಲಿ ಸೆರೆಸಿಕ್ಕುತ್ತಾ ಹೋಗುತ್ತೆ. ಫಿಲಂ ಮೇಕಿಂಗ್, ಫೋಟೋಶೂಟ್ಗೆ ಇದು ಪೂರಕ ತಾಣ. ತುಂಬಾನೇ ಚೆನ್ನಾಗಿರೋ ಹಚ್ಚ ಹಸುರಿನ ಪ್ರಾಕೃತಿಕ ತಾಣ. ಪ್ರಕೃತಿಯ ಸೌಂದರ್ಯ ಸವಿಯೋಕೆ, ಮೈ ತುಂಬಿರುವ ನಿಸರ್ಗದ ಸಹಜ ಚೆಲುವನ್ನ ಕಣ್ತುಂಬಿಸಲು ಇಂತಹ ಪೀಕ್ ಪಾಯಿಂಟ್ಗಳಲ್ಲಿ ನಿಂತು ಸುತ್ತಮುತ್ತ ಕಣ್ಣು ಹಾಯಿಸಬೇಕು. ಲುಕ್ ಡೌನ್, ವಾವ್, ಸಚ್ ಅ ಅಡೋರೇಬಲ್ ಅಡ್ವೆಂಚರ್ ಸ್ಪಾಟ್. ಮೈ ಮನ ಸೆಳೆಯುವಂತಹ ಪ್ರಾಕೃತಿಕ ವಾತಾವರಣ, ಪ್ರಕೃತಿಯ ಸಹಜ ಸೌಂದರ್ಯವನ್ನ ನಿಂತಲ್ಲಿ ಕಣ್ತುಂಬಿಸಿಕೊಂಡು ಹೋದೆ. ಈ ಕಾಣ್ತಿರೋ ನದಿನೇ ಇಲ್ಲಿನ ಜನರ ಜೀವನಾಡಿ. ಬೇಸ್ತರು, ರೈತರು ಹೊಗಳ್ತಾರೆ ಈ ನದಿನ ಕೊಂಡಾಡಿ. ಮೈತುಂಬಿ ಹರಿಯುತ್ತಿರುವ ಈಗೆ ನೇತ್ರಾವತಿ. ಮರುಳುಗಳ್ಳರಿಂದ ಒಡಲನ್ನ ಬರಿದಾಗಿಸಿದ್ದ ನೇತ್ರಾವತಿ ಸುರಿದ ಮುಂಗಾರು ಮಳೆಯಿಂದ ಹೇಗೆ ಹರಿತಿದ್ದಾಳೆ ನೋಡಿ. ಈ ಊರಿನ ಜನರು ನಗರಕ್ಕೆ ಬರಬೇಕಾದ್ರೆ ಈ ದೋಣಿ ಮೂಲಕನೇ ಹಾದು ಬರಬೇಕು. ನಮ್ಮ ನಾಯಕರುಗಳು ಸರ್ಕಾರದ ಮೊಗವನ್ನೊಮ್ಮೆ ಇತ್ತ ತಿರುಗಿಸಿ ಸೇತುವೆ ವ್ಯವಸ್ಥೆಯನ್ನ ಮಾಡಿದ್ರೆ ಅದೆಷ್ಟೋ ಜನರ ಉಪಕಾರವಾಗುತ್ತೆ. ಗೋಳಾದ ನಗರ ಜೀವನದಲ್ಲಿ ಬೆಳೆದ ನಮಗೆಲ್ಲ ಇಂತಹ ಅಡ್ವೆಂಚರ್ ಜರ್ನಿ, ಮೈ ತುಂಬಿರೋ ಪ್ರಕೃತಿ ಒಂದು ಇನ್ಕ್ರೆಡಿಬಲ್ ಎಕ್ಸ್ಪೀರಿಯನ್ಸ್.
ಅದ್ಭುತ ಭಾವನೆಗಳ ದಾರಿ ಎರೆಯುತ್ತೆ. ಇಲ್ಲೊಂದು ಫಾಲ್ಸ್ ಇದೆ ಅಂತ ಗೊತ್ತಾಗಿತ್ತು. ಗುಡ್ಡದ ತುದಿಯಲ್ಲಿರೋ ವಿಶಾಲವಾದ ಬಯಲ ಬಳಿ ಇಳಿದುಕೊಂಡು ಸುರಿದ ಮಳೆಯಿಂದ ಪಚ್ಚನೆಯ ಪರಿಸರ, ಮುತ್ತಿನ ಸಾಲಿನಂತೆ ಇಬ್ಬನಿಯ ಸಾಲುಗಳನ್ನು ಹೊತ್ತುಕೊಂಡಿದ್ದ ಹುಲ್ಲು ಹಾಸಿನ ಮೇಲೆ ನಡ್ಕೊಂಡು ಮುಂದೆ ಹೋದೆ. ವೀಕ್ಷಕರು, ನಮ್ಮ ಇವತ್ತಿನ ಶೋನಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಬಂದಿರೋದು ನಮ್ಮ ಕುಡ್ಲದ ಒಳಚಿಲ್ಬಳ್ಳಿ ಇರುವಂತಹ ಶ್ರೀನಿವಾಸ್ ಕಾಲೇಜ್ನ ಪಕ್ಕದಲ್ಲಿರೋ 2 ಫಾಲ್ಸಿಗೆ. ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿನ ನಿವಾಸಿಗಳು ಈ ಬಗ್ಗೆ ನನಗೆ ತಿಳಿಸಿದ್ದಾರೆ. ಲೆಟ್ಸ್ ಸಿ ಹೇಗಿದೆ ಈ ಫಾಲ್ಸ್. ಲೆಟ್ಸ್ ಗೋ. ಇಲ್ಲಿಂದ ನಡೆಕೊಂಡು ಮುಂದೆ ಹೋದಾಗ ನಮಗೆ ದಟ್ಟವಾಗಿ ಹರಡಿರೋ ಗಿಡ ಮರಗಳು ಕಾಣಸಿಗುತ್ತವೆ. ಸಾಗರದ ಅಲೆಯಂತೆ ಬೋರ್ಗಳಿರುವ ಸದ್ದು ಜಲಪಾತದ ಇರುವನ್ನ ಹರಿವಿನ ಸುಳಿವನ್ನ ನೀಡುತ್ತೆ. ಇದು ಕಿರಿದಾದ ಪೊದೆಗಳಾವರಿಸಿದ ಮಾರ್ಗ, ಇಳಿಮುಖವಾಗಿ ಹಾದಿ. ಇದೊಂದು ರೀತಿಯಲ್ಲಿ ಹತ್ತಿ ಇಳಿಯೋ ಪ್ರಯಾಣ ಆಗಿರೋದ್ರಿಂದ ಹಿರಿಯರಿಗೆ ಕೊಂಚ ಕಷ್ಟ ಅನ್ನಿಸಬಹುದು. ಕೇವಲ 1-2 ನಿಮಿಷದ ಹಾದಿಯ ಬಳಿಕ ಇಲ್ಲೇ ಇಳಿದುಕೊಂಡು ಮುಂದೆ ಹೋದಾಗ ನನ್ನ ಕಣ್ಣುಗಳನ್ನೇ ನಂಬಲಾಗದ ಅದ್ಭುತ. ನಗರದೊಳಗೆ ಹುದುಗಿರೋ ವರ್ಣನಿಗೂ ನಿಲುಕದ ಜಲಪಾತ. ಸ್ಪೆಕ್ಟ್ಯಾಕ್ಯುಲರ್ಸ್, ಗ್ರೂವಿ. ಜಲಪಾತ ನೋಡಕ್ಕೆ ದೂರದೂರಿಗೆ ಹೋಗ್ತಿದ್ದ ನಮಗೆ ಊರೊಳಗೆ ಇಂತಹ ಒಂದು ಅದ್ಭುತ ಜಲಪಾತ ತಣ್ಣನೆಯ ಹಸಿಗಾಳಿಯನ್ನ ಬೇಸಿತ್ತು. ಸಚ್ ಅ ಬ್ಯೂಟಿಫುಲ್ ಫಾಲ್ಸ್ ನ್ಯಾಚುರಲ್ ಎಸಿಯ ಅನುಭವವನ್ನ ನೀಡಿತ್ತು. ಸಂತೋಷದ ವಿಷಯ ಅಂದ್ರೆ ಇಲ್ಲಿ ಯಾವುದೇ ಅಪಾಯವಿಲ್ಲ. ಸಮತಟ್ಟಾದ ನೆಲ. ಮಳೆಗಾಲ ಆದಿಂದ ರಭಸವಾಗಿ ಹರಿತಿತ್ತು ಜಲಪಾತದ ನೀರು. ನೀರನ್ನ ಹಿಡಿದಿಟ್ಟಿದ್ದ ಮರದ ಬೇರುಗಳು. ಈ ರಭಸದ ನೀರನ್ನ ಕಂಡಾಗ ನನಗೆ ನನ್ನ ಲಾಸ್ಟ್ ವಿಸಿಟ್ ನೆನಪಿಗೆ ಬಂತು. ತಿಂಗಳ ಹಿಂದೆ ಅಂದ್ರೆ ಮಳೆಗಾಲದ ಶುರುವಾತ್ನಲ್ಲಿ ನಾನು ಇಲ್ಲಿಗೆ ಭೇಟಿ ನೀಡಿದ್ದೆ. ಆಗ ನೀರೇ ಕಾಣದ ಬರಿದು ಬಂಡೆಗಳಿತ್ತು.
ದ ವೇ ನಾನಿಲ್ಲಿ ಹರಿಯುವ ನೀರು ಎಷ್ಟು ಕ್ಲೀನ್ ಆಗಿದೆ, ಇಫ್ ಪಾಸಿಬಲ್ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕನಿಸಿತ್ತು. ತಡ ಮಾಡದೆ ಸಣ್ಣ ಸಣ್ಣ ಬಂಡೆಗಳನ್ನು ಮೆಟ್ಟಿ ಹತ್ತೋಕೆ ಶುರು ಮಾಡಿದೆ. ಗೋ ಸ್ಲೋಲಿ ಮ್ಯಾನ್, ಇಟ್ಸ್ ಸ್ಲಿಪರಿ ಅನ್ನೋ ಸಂಗಡಿಗರ ಮಾತು. ಫಾರ್ ಅ ಮೂಮೆಂಟ್ ನಾನು ಯಾಕೋ ರಿಸ್ಕ್ ತಗೋತೀನಿ ಅನ್ನಿಸ್ತು. ಆದರೆ ಇಂಥ ವಂಡರ್ಫುಲ್ ನೇಚರ್, ಕೂಲ್ ಕ್ಲೈಮೇಟ್ನಲ್ಲಿ ರಿಸ್ಕ್ ಎಲ್ಲ ರಸ್ಕ್ ಥರ ಕರಗಿ ಹೋಗಿತ್ತು. ಈ ಥರ ಪೀಕ್ ಪಾಯಿಂಟ್ಸ್ ಒಂದು ರೀತಿಯ ವಿಶೇಷ ಅನುಭವ ನೀಡುತ್ತೆ. Truly, you can enjoy it to the core. If you come between October to December, if you don't mind going out in the rainy seasons and all, then ee malegala kuda just an awesome time to visit. ಅದಾಗಲೇ ಅಲ್ಲಿದ್ದ ಕಾಲೇಜು ಹುಡುಗರ ಗುಂಪೊಂದು ಮೋಜಿನಾಟದಲ್ಲಿ ಮಗ್ನವಾಗಿತ್ತು. ರಜಾ ದಿನ ಸ್ಪೆಂಡ್ ಮಾಡೋಕೆ ಬಂದಿದ್ದ ಸ್ಥಳೀಯ ಹುಡುಗರ ಜೊತೆ ನನ್ನ ಮಾತುಕತೆ ಮುಂದುವರಿಯಿತು. ನಾವು ಇಲ್ಲಿಯವರೇ, ಒಳಚಿಲ್ಪದವನವರೇ. ನಾವು ಇಲ್ಲಿ ರಜೆ ಟೈಮಲ್ಲಿ ಇಲ್ಲಿಗೆ ಆಡಲಿಕ್ಕೆ ಬರ್ತೇವೆ. ವಾಲಿಬಾಲ್ ಎಲ್ಲ ಆಟಾಡ್ತೇವೆ. ಇಲ್ಲಿ ಒಂದು ಜಲಪಾತವಿದೆ. ಇಲ್ಲಿ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತೇವೆ. ಇದು ಒಂದು ಮಳೆಗಾಲದಲ್ಲಿ ಒಂದು ಅದ್ಭುತವಾದಂತೆ. ಪ್ರವಾಸಿಗರು ಯಾವತ್ತೂ ಬೇಕಾದರೂ ಬರಬಹುದು. ವೀಕ್ಷಕರೇ, ಇದೆ ಒಳಚಿಲ್ ಶ್ರೀನಿವಾಸ್ ಕಾಲೇಜ್ ಬಳಿ ಇರುವಂಥ ಬಿಗ್ ಫಾಲ್ಸ್. ರೈನಿ ಸೀಸನ್ ಆಗಿರೋದ್ರಿಂದ ನೀರಿನ ಹರಿವು ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ 2 ಫಾಲ್ಸ್ ಇದೆ ಅಂತ. ವಿಲ್ ಗೋ ಹೆಡ್ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಐಲ್ ಬಿ ರೈಟ್ ಬ್ಯಾಕ್. ಕೀಪ್ ವಾಚಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಶೋ ಟ್ರಾವೆಲ್ ಗೈಡ್. ವೀಕ್ಷಕರೇ, ನಾವು ಇಲ್ಲಿವರೆಗೆ ಗುಡ್ಡದ ಮೇಲಿರುವ ಫಾಲ್ಸ್ ಅನ್ನ ನೋಡಿದ್ವಿ. ಈಗ ನಾವು ಹೋಗ್ತಾ ಇರೋದು 2ನೇ ಫಾಲ್ಸ್, ಗುಡ್ಡದ ತಳಭಾಗದಲ್ಲಿರುವಂಥದ್ದು. You can have a fun a lot here if you do visit with the friends and family, but it is quite difficult to aged people to get into this falls. If you are coming with the family who are aged, then you can have a visit to another falls. ಗುಡ್ಡದ ಮೇಲಿನ ಜಲಪಾತ ನೋಡಿ ನಾವು ಇಳ್ಕೊಂಡು ಬಂದಿದ್ದು ರಿಟರ್ನ್ ಒಳಚಿಲ್ ಬಸ್ ಸ್ಟ್ಯಾಂಡ್ ಬಳಿಗೆ. ಒಳಚಿಲ್ ಬಸ್ ಸ್ಟ್ಯಾಂಡ್ ಬಳಿ ಇರೋ ರೈಲ್ವೆ ಟ್ರ್ಯಾಕ್ನ ಕಡೆಗೆ. ಎಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡಿದ್ವೋ
ಅಲ್ಲಿಗೆ. ಈ ಟ್ರ್ಯಾಕ್ನಲ್ಲಿ ಎಡಕ್ಕೆ ತಿರುಗಿ ಟ್ರ್ಯಾಕ್ನಲ್ಲೇ ನಡ್ಕೊಂಡು ಹೋದಾಗ ಕೊಂಚ ದೂರದಲ್ಲಿ ಬಲಕ್ಕೊಂದು ಕಟ್ ಮಾರ್ಗ ಕಾಣುತ್ತೆ. ಇಲ್ಲಿನ ಮೆಟ್ಟಿಲುಗಳಲ್ಲಿ ಇಳ್ಕೊಂಡು ಹೋದಾಗ ಹಚ್ಚ ಹಸುರಿನ ಕಾಲುದಾರಿ ಸಿಗುತ್ತೆ. ಅದೊಂದು ರೀತಿಯಲ್ಲಿ ಓಪನ್ ಗ್ರೌಂಡ್, ಬೋಳಾದ ಹಸಿರು ಹುಲ್ಲು ಹಾಸಿರೋ ವಿಶಾಲವಾದ ಪ್ರದೇಶ. ಸುತ್ತಲ ಪ್ರದೇಶಕ್ಕೆ ಕಣ್ಣು ಹಾಯಿಸುತ್ತಾ ಮುಂದೆ ಹೋದ ನಾನು ಮಳೆಯ ನೀರಿನಿಂದ ಒದ್ದೆಯಾದ ಮಣ್ಣ ಮೇಲೆ ಸ್ಲೈಟ್ ಯಾನೋರ ಜಾರಿಯ. ವೆಲ್, ಇಲ್ಲಿಂದ ಮುಂದೆ ಕಾಲು ದಾರಿಯುದ್ದಕ್ಕೂ ಪೊದೆಗಳ ಸಾಲು. ಒಳ ಹೊಕ್ಕರೆ ಬೆಳ್ಳನಿಯ ಕೊಕ್ಕರೆ. ಹಾಗನಿಸುತ್ತೆ ಕಪ್ಪು ಕಲ್ಲ ಮೇಲೆ ಮೊತ್ತಿ ಕೂತಿದ್ದ ನೀರ ಎರೆತ. ಮತ್ತೊಂದು ಪ್ರಕೃತಿಯ ಅದ್ಭುತ. ನಮ್ಮ ಕಣ್ಮನವನ್ನ ಸೆಳೆಯುತ್ತೆ. ಸೂಜಿ ಗಲ್ಲಿನಂತೆ ಆಕರ್ಷಿಸುವ ಹಾಲು ನೊರೆಗಳ ಸೆಳೆತ ಎರೆತ. ನೀಟ್ ಆ್ಯಂಡ್ ಸೇಫ್. ಸಣ್ಣ ಸಣ್ಣ ಗಾತ್ರದ ಬಂಡೆಗಳು. ಈ ಸಣ್ಣ ಸಣ್ಣ ಬಂಡೆಗಳ ಮೇಲೆ ಕಾಲಿಟ್ಟುಕೊಂಡು ಈ ಜಲಪಾತದ ಮಧ್ಯೆ ನಡ್ಕೊಂಡು ಮುಂದೆ ಹೋದ್ರೆ ನಮಗೆ ಕಾಣಸಿಗುತ್ತೆ ಇನ್ನೊಂದು ನೀರಿನ ಜರೆ. ಕೊಂಚ ಮೇಲಿಂದ ಬೀಳೋ ಈ ನೀರಿನ ಜರಿಯ ಮಧ್ಯೆ ನಿಂತರೆ ಸೊಂಟ ಮುಚ್ಚೋವರೆಗೂ ಆಳದ ನೀರಿನ ಗುಂಡಿ. ಬಂಡೆಗಳು ನೀರಿನ ಹರಿವಿನಿಂದ ಕೊಂಚ ಜಾರುವುದರಿಂದ ಜಾಗ್ರತೆ ಇರಬೇಕು. ನಾವೀಗ ಬಂದಿದ್ದು ಮಳೆಗಾಲದ ಮಧ್ಯೆ ಆಗಿರೋದ್ರಿಂದ ನೀರಿನ ಹರಿವು ಹೆಚ್ಚೇ ಇತ್ತು. ನೀರಿನ ಹರಿವು ಬಂಡೆಗಳ ಮೇಲೆ ಬಡಿದು ಎತ್ತರಕ್ಕೆ ಚಿಮ್ಮಿ ಸೂರ್ಯನ ಬೆಳಕಿಗೆ ಹೊಳೆಯೋ ನೀರಿನ ಆಟ ಕಣ್ಣಿಗೆ ಮಜಾ. ನೀರ ಒಸರಿನಂತೆ ಅಲ್ಲಲ್ಲಿ ನೀರಿನ ಬುಗ್ಗೆಗಳು ಮನಸ್ಸಿಗೆ ಇನ್ನಷ್ಟು ತಾಜಾತನವನ್ನ ನೀಡ್ತಾ ಇದ್ವು. ತ್ರಾಸವಲ್ಲದ ಉಲ್ಲಾಸ ನೀಡ್ತಾ ಇದ್ದ ಈ ಜಲಪಾತಗಳು truly ಸಖತ್ enjoyable. You better visit in a group but. ಊರ ಮಧ್ಯದಲ್ಲಿ ಒಂದು ಇಂತಹ ಚಿಕ್ಕ ಚೊಕ್ಕ ಫಾಲ್ಸ್ ಜಲಪಾತ. ಆಳವಿಲ್ಲದ ಸಮತಟ್ಟಾದ ನೀರಿನ ಪ್ರದೇಶ. ನೀರಿನ ಹರಿವನ್ನ ಹಿಡಿದಿಟ್ಟಿರೋ ಮರದ ಬೇರುಗಳು. ವಾಹ್, ಕ್ಯಾ ಬಾತ್ ಹೈ. ಸುತ್ತಲೂ ದಟ್ಟ ಮರಗಳಿರೋದ್ರಿಂದ ಕತ್ತಲು ಸ್ವಲ್ಪ ಬೇಗನೆ ಆವರಿಸುತ್ತೆ. ಚಲೋ, ನೆಕ್ಸ್ಟ್ ಟೈಮ್ ನಮ್ಮವರ ಜೊತೆ ಬಂದು ಮೋಜು ಮಸ್ತಿ ಮಾಡಿದ್ರಾಯ್ತು ಅನ್ನೋತ್ತಾ ಈ ಸ್ಥಳಕ್ಕೊಂದು ಸಿ ಯು ಅಗೇನ್ ಹೇಳುತ್ತಾ ಹೊರಬಂದ್ವಿ. ಶುರುವಾತ್ನಲ್ಲಿ ನಾನೊಂದು ಮಾತು ಹೇಳಿದೆ, ನೆನ್ಪಿದ್ಯಾ? Your holiday, your Sunday, gonna be fun day. If you go, ನಮ್ಮ fun day. ಒಂದು ಅರ್ಥದಲ್ಲಿ ಇದೊಂದು ವೆಚ್ಚವಿಲ್ಲದ, ದೂರವಿಲ್ಲದ, ಕಣ್ಣಿಗೆ ತಂಪು, ಕಿವಿಗೆ ಇಂಪು ನೀಡೋ ಕಾಂಬೋ ಆಫರ್ ತರ. ನಿಮ್ಮ ರೈಡ್ ನಮ್ಮ ಗೈಡ್ ಮುಗಿಸುವಂತ ಸಮಯ ವೀಕ್ಷಕರೇ. ಇಟ್ಸ್ ಮೀ ಖುಷಿ signing off. ನಿಮ್ಮ ಮುಂದಿನ ಭೇಟಿ next Sunday. Till then, for more information and entertainment, keep watching exclusively Daiichi World 24/7.